ವೆಲ್ಕಮ್ ಬ್ಯಾಕ್. ಇವತ್ತು ಟಿ20 ವಿಶ್ವಕಪ್ ಕಿರೀಟ ಯಾರ ಪಾಲಿಗೆ ಹೋಗುತ್ತೆ? ಹೀಗೆ ಎಲ್ಲರ ಚಿತ್ತ ಇವತ್ತಿನ ಈ ಒಂದು ರಣರೋಚಕ ಮ್ಯಾಚ್ ಮೇಲೆ ಇರುವಂತದ್ದು. ಕಾರಣ ಐಸಿಸಿ ಟಿ20 ವಿಶ್ವಕಪ್ ಸಮರದ ಫೈನಲ್ ವಾರ್ ಇವತ್ತು ನಡೆಯುತ್ತೆ. ಅದರಲ್ಲೂ ಕೂಡ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಈ ಒಂದು ಮ್ಯಾಚ್ ಅಲ್ಲಿ ಈ ಒಂದು ವಿಶ್ವಕಪ್ ಕಿರೀಟ ಯಾರ ಪಾಲಾಗುತ್ತೆ? ಈ ಒಂದು ಕಪ್ ಅನ್ನ ಯಾರು ತಗೋತಾರೆ? ಟಿ20 ವಿಶ್ವಕಪ್ ಫೈನಲ್ ಫೈಟ್ಗೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ಭಾರತ ಹಾಗೂ ನ್ಯೂಜಿಲೆಂಡ್ ನಡುವೆ ವಿಶ್ವಕಪ್ ಸೆಣಸಾಟ ಇವತ್ತು ನಡೆಯುತ್ತೆ. ರೋಚಕ ಹಣಾಹಣಿಗೆ ಸಜ್ಜಾಗಿರುವಂತಹ ಅಹಮದಾಬಾದ್ ಸ್ಟೇಡಿಯಂ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ರೋಚಕ ಪಂದ್ಯ ನಡೆಯಲಿದೆ. ಫೈನಲ್ ಪಂದ್ಯಕ್ಕಾಗಿಯೇ ವಿಶೇಷವಾಗಿ ಪಿಚ್ ಕೂಡ ಇಲ್ಲಿ ಸಜ್ಜಾಗಿದೆ. ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಈ ಒಂದು ರೋಚಕ ಪಂದ್ಯ ನಡೆಯುತ್ತೆ. ಭಾರತ ಹಾಗೂ ನ್ಯೂಜಿಲೆಂಡ್ ಮಧ್ಯೆ. ಹಾಗಾಗಿ ಫೈನಲ್ ವಾರ್ಗೋಸ್ಕರ, ಫೈನಲ್ ಪಂದ್ಯಕ್ಕೋಸ್ಕರ ಇದೀಗ ವಿಶೇಷವಾಗಿ ಪಿಚ್ ಕೂಡ ತಯಾರು ಮಾಡಲಾಗಿದೆ. ಭಾರತ ಹಾಗೂ ನ್ಯೂಜಿಲೆಂಡ್ ನಡುವೆ ವಿಶ್ವಕಪ್ ಸೆಣಸಾಟ ನಡೆಯುತ್ತೆ ಇವತ್ತು. ಈ ಒಂದು ರಣರೋಚಕ ಪಂದ್ಯ ಹೇಗಿರುತ್ತೆ ಅಂತ ಹೇಳಿ ಎಲ್ಲರಿಗೂ ಕೂಡ ಬಹಳ ಕುತೂಹಲ ಇದೆ. ಎಲ್ಲರೂ ಕೂಡ ನಮ್ಮ ಭಾರತದ ಟೀಮ್ ಇಂಡಿಯಾ ಗೆದ್ದು ಬರಲಿ ಅಂತ ಹೇಳಿ ಒಂದು ಕಡೆ ಶುಭ ಹಾರೈಸ್ತಾ ಇದ್ದಾರೆ, ಮತ್ತೊಂದು ಕಡೆ ಎಲ್ಲ ತಯಾರಿ ಕೂಡ ನಡೆದಿದೆ. ಟಿ20 ವಿಶ್ವಕಪ್ ಫೈನಲ್ ಫೈಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ಸಂಜೆ 7 ಗಂಟೆಗೆ ಮ್ಯಾಚ್ ಆರಂಭ ಆಗುತ್ತೆ. ವಿಶ್ವಕಪ್ ಕಿರೀಟ ನಮ್ಮ ಭಾರತಕ್ಕೆ ಬರಲಿ ಅಂತ ಹೇಳಿ ಎಲ್ಲರೂ ಕೂಡ ಶುಭ ಹಾರೈಸ್ತಾ ಇದ್ದಾರೆ. ಐಸಿಸಿ ಟಿ20 ವಿಶ್ವಕಪ್ ಸಮರದ ಫೈನಲ್ ವಾರ್ ಇವತ್ತು. ಈ ಬಾರಿಯ ಟಿ20 ವಿಶ್ವಕಪ್ ಈ ಒಂದು ಪಂದ್ಯಗಳಲ್ಲಿ ಬಹಳಷ್ಟು ದಾಖಲೆಗಳನ್ನ ಬರೆದಿರುವಂತಹ ಈ ಒಂದು ಸೀಸನ್ ಅಂತ ಹೇಳಿ ಹೇಳಬಹುದು. ಅಂತ ಒಂದು ಸೀಸನ್ಗೆ ಇದು ಸಾಕ್ಷಿಯಾಯಿತು. ಅಂತ ಮ್ಯಾಚ್ಗಳು, ಅಂತ ಪಂದ್ಯಗಳು ನಡೆದಿದೆ. ಅಂತಹ ರೆಕಾರ್ಡ್ಗಳು ಕೂಡ ಬ್ರೇಕ್ ಆಗಿದೆ. ಹಾಗಾಗಿ ಈ ಒಂದು ಪಂದ್ಯದಲ್ಲಿ, ಇವತ್ತಿನ ಪಂದ್ಯದಲ್ಲಿ ಈ ಒಂದು ಟಿ20 ವಿಶ್ವಕಪ್ ಕಿರೀಟ ಯಾರ ಪಾಲಿಗೆ? ಸತತ 2ನೇ ಬಾರಿ ಟ್ರೋಫಿ ಗೆಲ್ಲುವ ಕನಸಿನಲ್ಲೇ ಭಾರತ ಇದೆ. ತವರಿನಲ್ಲಿ ಟ್ರೋಫಿಗೆ ಮುತ್ತಿಡುವ ಕನಸಿನಲ್ಲಿ ಟೀಮ್ ಇಂಡಿಯಾ ಇರುವಂಥದ್ದು. 10ನೇ ಆವೃತ್ತಿಯ ಟಿ20 ವಿಶ್ವಕಪ್ ಫೈನಲ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಈ ರೋಚಕ ಕದನಕ್ಕೆ ಸಾಕ್ಷಿಯಾಗಲಿದೆ ನರೇಂದ್ರ ಮೋದಿ ಸ್ಟೇಡಿಯಂ. ಚಾಂಪಿಯನ್ಸ್ ಪಟ್ಟ ಗಿಟ್ಟಿಸಿಕೊಳ್ಳಲು ಕಿವೀಸ್ ಪಡೆ ಕನಸು ಕಾಣ್ತಾ ಇದೆ. ಮೊದಲ ಬಾರಿಗೆ ಫೈನಲ್ನಲ್ಲಿ ಕಿವೀಸ್ ಹಾಗೂ ಇಂಡಿಯಾ ಮುಖಾಮುಖಿ ಆಗ್ತಾ ಇರುವಂಥದ್ದು. ಗೆದ್ದು ಬಾ ಇಂಡಿಯಾ ಅಂತ ಹೇಳಿ ಕ್ರೀಡಾ ಅಭಿಮಾನಿಗಳು ಶುಭ ಹಾರೈಸ್ತಾ ಇದ್ದಾರೆ, ಬೆಸ್ಟ್ ವಿಶಸ್ ಅನ್ನ ತಿಳಿಸ್ತಾ ಇದ್ದಾರೆ. ಭಾರತ ಗೆದ್ದು ಬರಲಿ ಅಂತ ಹೇಳಿ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ಈಗ ಸತತ 2ನೇ ಬಾರಿ ಟ್ರೋಫಿ ಗೆಲ್ಲುವಂತಹ ಕನಸಿನಲ್ಲೇ ಭಾರತ ಕೂಡ ಇದೆ. ಇನ್ನು ಮೊದಲ ಬಾರಿಗೆ ಕಿವೀಸ್ ಹಾಗೂ ಇಂಡಿಯಾ ಮುಖಾಮುಖಿ ಆಗ್ತಾ ಇದೆ. ಕಿವೀಸ್ ಕೂಡ, ನ್ಯೂಜಿಲೆಂಡ್ ಕೂಡ ಈ ಬಾರಿ ತಾನೇ ಈ ಒಂದು ಟಿ20 ವಿಶ್ವಕಪ್ ಕಿರೀಟವನ್ನ ಮುಡಿಗೇರಿಸಿಕೊಳ್ಬೇಕು ಅಂತ ಹೇಳಿ ಕನಸು ಕಾಣ್ತಾ ಇದೆ. ಮತ್ತೊಂದು ಕಡೆ ಈ ಒಂದು ಟಿ20 ವಿಶ್ವಕಪ್ ಫೈನಲ್ನಲ್ಲಿ ಇಂಡಿಯಾನೇ ಗೆಲ್ಲುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಶುಭ ಹಾರೈಸ್ತಾ ಇದ್ದಾರೆ. ಒಂದು ಕಡೆ ಇವಾಗ ಭಾರತ ಗೆಲ್ಲಬೇಕು ಅಂತ ಹೇಳಿ ಎಲ್ಲರೂ ಕೂಡ ಕ್ರೀಡಾ ಅಭಿಮಾನಿಗಳು ಶುಭ ಹಾರೈಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಪೂಜೆ ಪುರಸ್ಕಾರಗಳು, ಹೋಮ ಹವನಗಳು ಕೂಡ ನಡೀತಾ ಇದೆ. ಕಾರಣ ಇಲ್ಲಿ ನಮ್ಮ ಭಾರತವೇ ಗೆಲ್ಲಬೇಕು, ಈ ಬಾರಿಯೂ ಕೂಡ ಟಿ20 ವಿಶ್ವಕಪ್ ಕಿರೀಟ ನಮ್ಮ ಪಾಲಿಗೆ ಬರಬೇಕು ಅಂತ ಹೇಳಿ ವಿಶೇಷ ಪೂಜೆ ಪುರಸ್ಕಾರ ಮಾಡಲಾಗ್ತಾ ಇದೆ. ಭಾರತ ನ್ಯೂಜಿಲೆಂಡ್ ಫೈನಲ್ ನಡುವೆ ಇವತ್ತು ಫೈನಲ್ ಪಂದ್ಯ ನಡೀತಾ ಇದೆ. ಹಾಗಾಗಿ ಭಾರತ ಗೆಲ್ಲಬೇಕು ಅಂತ ಹೇಳಿ ಮೈಸೂರಿನಲ್ಲಿ ಕ್ರೀಡಾ ಅಭಿಮಾನಿಗಳು ಪೂಜೆ ಸಲ್ಲಿಸ್ತಾ ಇದ್ದಾರೆ. ಗಣಪತಿ ದೇವಸ್ಥಾನದಲ್ಲಿ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಲಾಗ್ತಾ ಇದೆ. ಭಾರತ ತಂಡಕ್ಕೆ ಜಯವಾಗಲಿ, ಈ ಬಾರಿಯೂ ಭಾರತ ಗೆಲ್ಲಲಿ ಅಂತ ಹೇಳಿ ಶುಭ ಹಾರೈಸ್ತಾ ಇದ್ದಾರೆ. ಈ ಸಲ ಕಪ್ ನಮ್ಮದೇ ಅಂತ ಹೇಳಿ ಘೋಷಣೆ ಕೂಡ ಹಾಕಿದ್ದಾರೆ. ಟಿ20 ವಿಶ್ವಕಪ್ ನಮ್ಮದೇ ಆಗಲಿ ಅಂತ ಹೇಳಿ ಶುಭ ಹಾರೈಕೆ ಕೇಳಿ ಬರ್ತಾ ಇದೆ. ಹಾಗಾಗಿ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಕ್ರೀಡಾ ಅಭಿಮಾನಿಗಳು. ಈ ಬಾರಿಯೂ ಕೂಡ ನಮ್ಮ ಭಾರತವೇ ಗೆಲ್ಲಬೇಕು ಅಂತ ಹೇಳಿ ಘೋಷಣೆಗಳನ್ನ ಕೂಗಿದ್ದಾರೆ.
ಭಾರತ ನ್ಯೂಜಿಲೆಂಡ್ ನಡುವೆ ಫೈನಲ್ ಪಂದ್ಯ ನಡೆಯಲಿದೆ ಇವತ್ತು. ಹಾಗಾಗಿ ನೋಡಿ, ತೆಂಗಿನಕಾಯಿ ಹೊಡೆದು ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಈ ಬಾರಿಯೂ ಕೂಡ ನಮ್ಮ ಭಾರತಕ್ಕೆ ಈ ಒಂದು T20 ವಿಶ್ವಕಪ್ ಕಿರೀಟ ನಮ್ಮ ಪಾಲಾಗ್ಲಿ ಅಂತ ಹೇಳಿ ಘೋಷಣೆಗಳನ್ನು ಕೂಗುವ ಮೂಲಕ, ಪೂಜೆಯನ್ನ ಸಲ್ಲಿಸುವ ಮೂಲಕ ಇಲ್ಲಿ ಎಲ್ಲರೂ ಕೂಡ ಶುಭ ಹಾರೈಸ್ತಾ ಇದ್ದಾರೆ. ಟೀಮ್ ಇಂಡಿಯಾ ಗೆದ್ದು ಬಾ ಅಂತ ಹೇಳಿ ವಿಶಸ್ ಅನ್ನ ತಿಳಿಸ್ತಾ ಇದ್ದಾರೆ. ಭಾರತ ಗೆಲ್ಲಲಿ ಅಂತ ಹೇಳಿ ಮೈಸೂರಿನಲ್ಲಿ ನಡೆದಿರುವಂತಹ ಪೂಜೆ ಇದು. ಕ್ರೀಡಾ ಅಭಿಮಾನಿಗಳು ಈ ರೀತಿಯಾಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಗಣಪತಿ ದೇವಸ್ಥಾನದಲ್ಲಿ ತೆಂಗಿನಕಾಯಿಗಳನ್ನ ಹೊಡೆದು ಪೂಜೆ ಸಲ್ಲಿಸಿದ್ದಾರೆ. ಭಾರತ ತಂಡಕ್ಕೆ ಜಯ ಆಗಬೇಕು, ಈ ಬಾರಿಯೂ ಕೂಡ ಭಾರತ ಗೆಲ್ಲಬೇಕು ಅಂತ ಹೇಳಿ, ಈ ಸಲ ಕಪ್ ನಮ್ಮದೇ ಅಂತ ಹೇಳಿ ಘೋಷಣೆ ಕೂಡ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ T20 ವಿಶ್ವಕಪ್ ನಮ್ಮದೇ ಆಗಲಿ ಅಂತ ಹೇಳಿ ಶುಭ ಹಾರೈಕೆ ಕೇಳಿ ಬರ್ತಾ ಇದೆ. ಭಾರತದಾದ್ಯಂತ ಈ ಒಂದು ಬೆಸ್ಟ್ ವಿಶಸ್ ಈಗ ಸದ್ಯಕ್ಕೆ ಬರ್ತಾ ಇರುವಂಥದ್ದು. ಇವತ್ತು ಸಂಜೆ 7 ಗಂಟೆಗೆ ಗುಜರಾತಿನ ಅಹಮದಾಬಾದ್ನಲ್ಲಿರುವಂತಹ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯ ಆರಂಭ ಆಗುತ್ತೆ. ಅದಾದ ನಂತರ ಎಲ್ಲರೂ ಕೂಡ ಆ ಒಂದು ಕ್ಷಣಕ್ಕೆ ಕಾಯ್ತಾ ಇರುವಂಥದ್ದು, ಈ ಬಾರಿ ಏನಾಗುತ್ತೆ ಅಂತ ಹೇಳಿ. ಹಾಗಾಗಿ ಈಗಾಗಲೇ ವಿಶೇಷ ಪೂಜೆ ಪುರಸ್ಕಾರ ಎಲ್ಲವೂ ಕೂಡ ಮಾಡಲಾಗ್ತಾ ಇದೆ. ಇನ್ನು ಬೆಳಗಾವಿ ಇಂದು ಹೈ ವೋಲ್ಟೇಜ್ T20 ಫೈನಲ್ ಪಂದ್ಯ ಹಿನ್ನೆಲೆ ಭಾರತ ಹಾಗೂ ನ್ಯೂಜಿಲೆಂಡ್ ನಡುವೆ ರೋಚಕ ಫೈನಲ್ ಪಂದ್ಯ ನಡೆಯಲಿದೆ. ಗೆದ್ದು ಬಾ ಭಾರತ ಅಂತ ಹೇಳಿ ಶುಭ ಹಾರೈಸಿದ್ದಾರೆ ಅಭಿಮಾನಿಗಳು. ಬೆಳಗಾವಿ ಲಿಂಗರಾಜ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ಇದೀಗ ಶುಭ ಹಾರೈಕೆ ಕೇಳಿ ಬರ್ತಾ ಇದೆ. ಬೂಮ್ರಾ, ಸಂಜು ಪರ ಘೋಷಣೆಗಳನ್ನು ಕೂಗಿದ್ದಾರೆ ಇಲ್ಲಿನ ವಿದ್ಯಾರ್ಥಿಗಳು, ಅವರ ಅಭಿಮಾನಿಗಳು. ಭಾರತ ತಂಡಕ್ಕೆ ಅಭಿಮಾನಿಗಳಿಂದ ಶುಭಾಶಯವನ್ನ ಕೋರ್ತಾ ಇರುವಂಥದ್ದು. ಶುಭಾಶಯದ ಮಹಾಪೂರವೇ ಹರಿದು ಬರ್ತಾ ಇದೆ. ಬೆಳಗಾವಿಯಲ್ಲಿ ನಡೀತಾ ಇರುವಂಥದ್ದು ಇದು. ಬೆಳಗಾವಿಯಲ್ಲಿ ಲಿಂಗರಾಜ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ಶುಭ ಹಾರೈಕೆ ಕೇಳಿ ಬರ್ತಾ ಇದೆ. ಇಂದು ಹೈ ವೋಲ್ಟೇಜ್ T20 ಫೈನಲ್ ಪಂದ್ಯ ಇದೆ. ಈ ಹಿನ್ನೆಲೆ ಭಾರತ ಹಾಗೂ ನ್ಯೂಜಿಲೆಂಡ್ ನಡುವೆ ರಣರೋಚಕ ಫೈನಲ್ ಪಂದ್ಯ ನಡೆಯಲಿದೆ. ಎಲ್ಲಾ ಕಡೆ ಗೆದ್ದು ಬಾ ಟೀಮ್ ಇಂಡಿಯಾ ಅಂತ ಹೇಳಿ ಬೆಸ್ಟ್ ವಿಶಸ್ ಅನ್ನ ಕೊಡ್ತಾ ಇದ್ರೆ, ಇಲ್ಲಿ ಬೆಳಗಾವಿ ಲಿಂಗರಾಜ್ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಶುಭ ಹಾರೈಸಿದ್ದಾರೆ. ಬೂಮ್ರಾ, ಸಂಜು ಪರ ಘೋಷಣೆಗಳನ್ನ ಕೂಗಿದ್ದಾರೆ ಕ್ರೀಡಾ ಅಭಿಮಾನಿಗಳು. ಭಾರತ ತಂಡಕ್ಕೆ ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಎಲ್ಲೆಡೆಯೂ ಕೂಡ ವಿಶೇಷವಾಗಿ ಪೂಜೆ ಪುರಸ್ಕಾರ ಮಾಡ್ತಿದ್ದಾರೆ ಅಥವಾ ದೇವರ ಹತ್ರ ಕೇಳ್ಕೊತಾರೆ ಇದ್ದಾರೆ. ಈ ಬಾರಿಯೂ ಕೂಡ ನಮ್ಮ ಭಾರತವೇ ಗೆದ್ದು ಬರಲಿ ಅಂತ ಹೇಳಿ. ಹಾಗಾಗಿ ಇದೀಗ ಬೆಳಗಾವಿಯಲ್ಲಿ ಅವರ ಕ್ರೀಡಾ ಅಭಿಮಾನಿಗಳು, ವಿದ್ಯಾರ್ಥಿಗಳು ಕೂಡ ಗೆದ್ದು ಬಾ ಟೀಮ್ ಇಂಡಿಯಾ ಅಂತ ಹೇಳಿ ಶುಭ ಹಾರೈಸ್ತಾ ಇದ್ದಾರೆ. ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಹೌದು, ತುಂಬಾ ಮ್ಯಾಚ್ ಇದೆ. ಇಂಡಿಯಾ ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಇದೆ. ನಾಳೆ ಇಂಡಿಯಾನೇ ವಿನ್ ಆಗಬೇಕು. ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಆಗಿರ್ಬೋದು, ಸೂರ್ಯಕುಮಾರ್ ಚೆನ್ನಾಗಿ ಆಡ್ತಾರೆ ಅಂತ ನಂಬಿಕೆ ಇದೆ. ಬೌಲಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಬೂಮ್ರಾಯಿಂದ ಮೊನ್ನೆ ಮ್ಯಾಚ್ ಗೆದ್ದಿದ್ದಾರೆ. ಇಂಡಿಯಾನೇ ಗೆಲ್ಲಬೇಕು ಅಂತ ನಮಗೆಲ್ಲ ಇಷ್ಟ. ಇಂಡಿಯಾನೇ ಗೆಲ್ತಾರೆ. ಈಗಾಗಲೇ ಎಲ್ಲ ಭಾರತದಾದ್ಯಂತ ಶುಭ ಹಾರೈಕೆಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಆಲ್ ದ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ತಾ ಇದ್ದಾರೆ. ಟೀಮ್ ಇಂಡಿಯಾ ಗೆದ್ದು ಬರಲಿ ಅಂತ ಹೇಳಿ.